ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಏಷ್ಯಾ ಸಂಘರ್ಷಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇರಾನ್ ತಮಗೆ ದೊಡ್ಡ ಕಾಣಿಕೆ ನೀಡಿದೆ ಎನ್ನುವ ಮೂಲಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂಚಲನ ಮೂಡಿಸಿದ್ದಾರೆ. ಇತ್ತ ಅಮೆರಿಕ 15 ಅಂಶಗಳ ಸಂಧಾನದ ಪ್ರಸ್ತಾವನೆ ಮುಂದಿಟ್ಟಿದ್ರೆ, ಅತ್ತ ಇರಾನ್ ಮಾತ್ರ ಇದನ್ನ ಅಣಕಿಸುತ್ತಿದೆ. ಅಮೆರಿಕ ತನ್ನೊಂದಿಗೆ ತಾನೇ ಮಾತುಕತೆ ನಡೆಸುತ್ತಿದೆ ಅಂತ ವ್ಯಂಗ್ಯವಾಡಿರುವ ಇರಾನ್ ಮಧ್ಯಸ್ಥಿಕೆ ವಹಿಸಲು ಬಂದಿರುವಂತಹ ಪಾಕಿಸ್ತಾನಕ್ಕೂ ಶಾಕ್ ಕೊಟ್ಟಿದೆ. ಅಷ್ಟಕ್ಕೂ ಈ ದೊಡ್ಡ ಕಾಣಿಕೆ ಏನು, ಇರಾನ್ ನೀಡಿದ ಆ ಶಾಕಿಂಗ್ ಪ್ರತಿಕ್ರಿಯೆ ಹೇಗಿದೆ ನೋಡೋಣ ಬನ್ನಿ. ಟ್ರಂಪ್ಗೆ ಇರಾನ್ ನೀಡಿದ ಆ ದೊಡ್ಡ ಕಾಣಿಕೆ ಏನು? ಅಮೆರಿಕದ 15 ಅಂಶಗಳ ಶಾಂತಿ ಪ್ರಸ್ತಾವನೆ, ಪರಮಾಣು ಕೇಂದ್ರಗಳ ನಾಶಕ್ಕೆ ಷರತ್ತು. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಇರಾನ್ ಅಮೆರಿಕಾಗೆ ಬೃಹತ್ ಇಂಧನ ರಿಯಾಯಿತಿಯ ಕಾಣಿಕೆ ನೀಡಿದೆ ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಇದು ಅಣ್ವಸ್ತ್ರಕ್ಕೆ ಸಂಬಂಧಿಸಿದ್ದಲ್ಲ, ಬದಲಾಗಿ ತೈಲ ಮತ್ತು ಅನಿಲ ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಸ್ತಾವನೆಯಾಗಿದ್ದು, ವಿಶೇಷವಾಗಿ ಹೋರ್ಮುಜ್ ಜಲಸಂಧಿಯ ಬಳಕೆಯಲ್ಲಿ ದೊಡ್ಡ ರಿಯಾಯಿತಿ ಸಿಕ್ಕಿರುವ ಸುಳಿವು ನೀಡಿದ್ದಾರೆ. ಇರಾನ್ ಸಂಧಾನಕ್ಕೆ ಹಾತೊರೀತಾ ಇದ್ದು, ಅಮೆರಿಕ ಈಗಾಗಲೇ ಯುದ್ಧ ಗೆದ್ದಿದೆ ಅಂತ ಓವಲ್ ಕಚೇರಿಯಲ್ಲಿ ಟ್ರಂಪ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಸ್ಥಾಪಿಸಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮುಂದೆ 15 ಅಂಶಗಳ ಬೃಹತ್ ಪ್ರಸ್ತಾವನೆ ಇಟ್ಟಿದ್ದಾರೆ. 1 ತಿಂಗಳ ಕದನ ವಿರಾಮ, ಪರಮಾಣು ಕೇಂದ್ರಗಳ ಸ್ಥಗಿತ, ಭಯೋತ್ಪಾದಕ ಗುಂಪುಗಳಿಗೆ ಬೆಂಬಲ ನಿಲ್ಲಿಸೋದು ಮತ್ತು ಹೋರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸೋದು ಈ ಯೋಜನೆಯ ಪ್ರಮುಖ ಅಂಶಗಳಾಗಿವೆ. ಪ್ರತಿಯಾಗಿ ಇರಾನ್ ಮೇಲಿನ ಎಲ್ಲಾ ನಿರ್ಬಂಧಗಳನ್ನು ತೆರವುಗೊಳಿಸುವ ಭರವಸೆ ನೀಡಲಾಗಿದ್ದು, ಇರಾನ್ನಿಂದ ಈಗಾಗಲೇ ಇಂಧನ ಮತ್ತು ಜಲಸಂಧಿಗೆ ಸಂಬಂಧಿಸಿದಂತೆ ಸಕಾರಾತ್ಮಕ ಪ್ರತಿಕ್ರಿಯೆ ಬಂದಿದೆ ಅಂತ ಟ್ರಂಪ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಶಾಂತಿ ಸ್ಥಾಪಿಸಲು ಟ್ರಂಪ್ 15 ಷರತ್ತು ವಿಧಿಸಿದ್ದಾರೆ. ಟ್ರಂಪ್ 15 ಷರತ್ತು: 1 ತಿಂಗಳ ಕದನ ವಿರಾಮ, ಹೋರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸೋದು, ಇರಾನ್ ತನ್ನ ಎಲ್ಲಾ ಪರಮಾಣು ಕೇಂದ್ರಗಳ ಕಾರ್ಯಾಚರಣೆಯನ್ನ ತಕ್ಷಣವೇ ಸ್ಥಗಿತಗೊಳಿಸಿ ಯುರೇನಿಯಂ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಹಾಗೂ ನಟಾನ್ಸ್, ಇಸ್ಫಹಾನ್ ಮತ್ತು ಫೋರ್ಡೋನಂತಹ ಪ್ರಮುಖ ಕೇಂದ್ರಗಳನ್ನ ನಾಶಪಡಿಸಬೇಕು. ಪರಮಾಣು ಅಸ್ತ್ರಗಳನ್ನು ಎಂದಿಗೂ ಹೊಂದೋದಿಲ್ಲ ಎಂಬ ಬದ್ಧತೆಯೊಂದಿಗೆ ತನ್ನೆಲ್ಲ ಪರಮಾಣು ಸಂಬಂಧಿತ ವಸ್ತುಗಳನ್ನ ಮತ್ತು ಮಾಹಿತಿಯನ್ನ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಗೆ ಮುಕ್ತವಾಗಿ ಬಿಟ್ಟುಕೊಡಬೇಕು. ಇದರೊಂದಿಗೆ ಪರೋಕ್ಷ ಯುದ್ಧ, ಉಗ್ರರಿಗೆ ಆರ್ಥಿಕ ನೆರವು ಮತ್ತು ಕ್ಷಿಪಣಿಗಳ ವ್ಯಾಪ್ತಿಗೆ ಕಡಿವಾಣ ಹಾಕಿ ಮಿಲಿಟರಿಯನ್ನ ಕೇವಲ ರಕ್ಷಣಾತ್ಮಕ ಉದ್ದೇಶಕ್ಕೆ ಸೀಮಿತಗೊಳಿಸಬೇಕು. ಪ್ರತಿಯಾಗಿ ಇರಾನ್ ಮೇಲಿನ ಎಲ್ಲಾ ಅಂತಾರಾಷ್ಟ್ರೀಯ ನಿರ್ಬಂಧಗಳನ್ನು ತೆರವುಗೊಳಿಸಿ ನಾಗರಿಕ ವಿದ್ಯುತ್ ಯೋಜನೆಗೆ ಬೆಂಬಲ ನೀಡಬೇಕು. ಈ ಮೂಲಕ ಸ್ನ್ಯಾಪ್ ಬ್ಯಾಕ್ ನಿಯಮವನ್ನು ರದ್ದುಗೊಳಿಸಲು ಈ ಒಪ್ಪಂದದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಪಶ್ಚಿಮ ಏಷ್ಯಾ ಸಂಘರ್ಷ ಅಂತ್ಯಗೊಳಿಸಲು ಅಮೆರಿಕ ಮುಂದಿಟ್ಟಿರುವ 15 ಅಂಶಗಳ ಪ್ರಸ್ತಾವನೆಯನ್ನ ಇರಾನ್ ಕಟುವಾಗಿ ಟೀಕಿಸಿದ್ದು, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ವ್ಯಂಗ್ಯವಾಡಿದೆ. ಅಮೆರಿಕ ತನ್ನೊಂದಿಗೆ ತಾನೇ ಮಾತುಕತೆ ನಡೆಸ್ತಾ ಇದೆ ಅಂತ ಇರಾನ್ ಮಿಲಿಟರಿ ವಕ್ತಾರ ಇಬ್ರಾಹಿಂ ಜಲ್ಫಾಕರಿ ಲೇವಡಿ ಮಾಡಿದ್ದು, ಅಮೆರಿಕದೊಂದಿಗೆ ಯಾವುದೇ ಒಪ್ಪಂದ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇರಾನ್ ಒಪ್ಪಂದಕ್ಕೆ ಹಾತೊರೀತಾ ಇದೆ ಎಂಬ ಟ್ರಂಪ್ ಹೇಳಿಕೆಗೆ ಇರಾನ್ ಈ ಮೂಲಕ ತಿರುಗೇಟು ನೀಡಿದ್ದು, ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಘರ್ಷ ಮತ್ತೆ ತಾರಕಕ್ಕೇರಿದೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಭೀತಿ ಕಡಿಮೆಯಾಗುವ ಲಕ್ಷಣಗಳು ಕಾಣ್ತಾ ಇದ್ದು, ಅಮೆರಿಕದ 15 ಅಂಶಗಳ ಕದನ ವಿರಾಮ ಪ್ರಸ್ತಾವನೆಯನ್ನ ಇರಾನ್ ಸ್ವೀಕರಿಸಿದೆ ಅಂತ ಪಾಕಿಸ್ತಾನಿ ಅಧಿಕಾರಿಗಳು ಬಹಿರಂಗಪಡಿಸಿದ್ದಾರೆ. ಈ ಯೋಜನೆಯಡಿ ಇರಾನ್ ಮೇಲಿನ ನಿರ್ಬಂಧಗಳ ತೆರವು, ಪರಮಾಣು ಸಹಕಾರ ಮತ್ತು ಹೋರ್ಮುಜ್ ಜಲಸಂಧಿಯ ಮುಕ್ತ ಸಂಚಾರಕ್ಕೆ ಒಪ್ಪಿಗೆ ಸೂಚಿಸಲಾಗಿದೆ ಎನ್ನಲಾಗಿದೆ. ಒಂದ್ ಕಡೆ ಇರಾನ್ ಮಿಲಿಟರಿ ಮಾತುಕತೆಯನ್ನ ನಿರಾಕರಿಸ್ತಾ ಇದ್ರೂ, ತೆರೆಮರೆಯಲ್ಲಿ ಸಂಧಾನ ಪ್ರಕ್ರಿಯೆ ಯಶಸ್ವಿಯಾಗ್ತಾ ಇದೆ ಎಂಬ ಸುಳಿವು ಲಭ್ಯವಾಗಿದೆ. ಮಧ್ಯಪ್ರಾಚ್ಯ ಸಂಘರ್ಷದ ಸಂಧಾನಕ್ಕೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಲು ಮುಂದಾಗಿರುವ ಬೆನ್ನಲ್ಲೇ ಇರಾನ್ ಅದಕ್ಕೆ ಭಾರೀ ತಿರುಗೇಟು ನೀಡಿದೆ. ಕಾನೂನು ಉಲ್ಲಂಘನೆಯ ನೆಪದಲ್ಲಿ ಹೋರ್ಮುಜ್ ಜಲಸಂಧಿ ಮೂಲಕ ಸಾಗ್ತಾ ಇದ್ದ ಪಾಕಿಸ್ತಾನದ ಹಡಗನ್ನ ಇರಾನ್ನ ಕ್ರಾಂತಿಕಾರಿ ಗಾರ್ಡ್ಸ್ ತಡೆದು ವಾಪಸ್ ಕಳುಹಿಸಿದೆ. ಈ ಮೂಲಕ ಪಾಕ್ನ ದೊಡ್ಡ ಸ್ಥಿತಿಗೆ ಬ್ರೇಕ್ ಹಾಕಿರುವ ಇರಾನ್ ಯುದ್ಧ ಶಮನಗೊಳಿಸಲು ಭಾರತವೇ ಅತ್ಯಂತ
ವಿಶ್ವಾಸಾರ್ಹ ಆಟಗಾರ ಅಂತ ಬಣ್ಣಿಸಿದೆ. ಭಾರತದ ಸಮತೋಲಿತ ವಿದೇಶಾಂಗ ನೀತಿಯು ಉದ್ವಿಗ್ನತೆ ಕಡಿಮೆ ಮಾಡಲು ರಾಜತಾಂತ್ರಿಕ ಮಾತುಕತೆಗೆ ಸೂಕ್ತ ವೇದಿಕೆಯಾಗಲಿದೆ ಅಂತ ಭಾರತದಲ್ಲಿನ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಪಶ್ಚಿಮ ಏಷ್ಯಾದ ಈ ಸಂಘರ್ಷ ಈಗ ಕೇವಲ ಯುದ್ಧವಾಗಿ ಉಳಿದಿಲ್ಲ, ಬದಲಾಗಿ ಜಾಗತಿಕ ಮಟ್ಟದ ದೊಡ್ಡ ರಾಜತಾಂತ್ರಿಕ ಚದುರಂಗದಾಟವಾಗಿ ಮಾರ್ಪಟ್ಟಿದೆ. ಅಮೆರಿಕ ಸಂಧಾನದ 15 ದಾಳಗಳನ್ನು ಉರುಳಿಸಿದ್ರೆ ಇರಾನ್ ಮಾತ್ರ ವ್ಯಂಗ್ಯವಾಡುವಂತೆ ತೋರಿಸಿಕೊಳ್ತಾ ಇದೆ. ಇತ್ತ ಮಧ್ಯಸ್ಥಿಕೆಗೆ ಹವಣಿಸ್ತಾ ಇರುವ ಪಾಕಿಸ್ತಾನಕ್ಕೆ ಶಾಕ್ ನೀಡಿರುವ ಇರಾನ್ ಭಾರತದ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿರೋದು ಕುತೂಹಲ ಮೂಡಿಸಿದೆ. ಅಷ್ಟಕ್ಕೂ ಟ್ರಂಪ್ ಹೇಳ್ತಾ ಇರುವ ಆ ದೊಡ್ಡ ಕಾಣಿಕೆ ಯುದ್ಧಕ್ಕೆ ಅಂತ್ಯ ಹಾಡುತ್ತಾ ಅಥವಾ ಇದು ಮತ್ತೊಂದು ಸಂಘರ್ಷಕ್ಕೆ ನಾಂದಿಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಘುವೀರ್ ನಾಯ್ಕ್, ನ್ಯೂಸ್ ಡೆಸ್ಕ್, ಜೀ ಕನ್ನಡ ನ್ಯೂಸ್.